ಈಗೇನು ಹಂಗೆ ಮಾತಾಡ್ಬಿಡ್ಬೋದಾ ಇಲ್ಲ ಒಳ್ಳೆ ಸಾಂಗ್ ಲಾಂಚ್ ಹೇಳಬೇಕು? ಸಾಂಗ್ ಲಾಂಚ್ ಅಂತ ಅಷ್ಟೇ. ಓಕೆ, ಸಾಂಗ್ ಲಾಂಚ್. ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟು. ಆಮೇಲೆ ಸೆಕೆಂಡ್ ಒನ್ನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಆಗಿರೋ ಪ್ರೆಸ್ ಮೀಟಲ್ಲಿ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ದು ಅಂತ ಹೈಲೈಟ್ ಆಗಿದೆ. ಖಂಡಿತವಾಗ್ಲೂ ಇದು ಬೆಂಗಳೂರಲ್ಲಿ ನಡೆಯೋ ಸ್ಟೋರಿ. ಉತ್ತರ ಕರ್ನಾಟಕದ ಒಂದೇ ಒಂದು ಕ್ಯಾರೆಕ್ಟರ್ ಇದೆ, ಅದು ನಮ್ಮ ಪ್ರಮೋದ್ ಶೆಟ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಮಾತ್ರ ಥ್ರೂ ಔಟ್ ಸಿನಿಮಾ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಮಾತಾಡುತ್ತೆ. ಮಿಕ್ಕಿದ್ದು ಪೂರ್ತಿ ಎಲ್ಲವೂ ಬೆಂಗಳೂರು ಭಾಷೆಯಲ್ಲೇ ನಡೆಯುವಂಥ ಸ್ಟೋರಿ. ಇದು ಬೆಂಗಳೂರಿನಲ್ಲಿ ನಡೆಯುವಂಥ ಸ್ಟೋರಿ. 30 ವರ್ಷದ ಹಿಂದಿನ ಸ್ಟೋರಿ ಲಿಂಕ್ ಆಗಿ ಪ್ರೆಸೆಂಟ್ ಈ ಜಂಜಿ ಕಿಡ್ಸು ಏನಂತ ಇದ್ದಾರೋ ಇವ್ರ ಲವ್ ಸ್ಟೋರಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಎರಡನೇ ಪಾಯಿಂಟು, ಇದು ಸ್ಪಷ್ಟವಾಗಿ ಬೆಂಗಳೂರಲ್ಲಿ ನಡೆಯೋ ಥರದ ಸ್ಟೋರಿ. ಒಂದು ಕ್ಯಾರೆಕ್ಟರ್ ಮಾತ್ರ ಥ್ರೂ ಔಟ್ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಬರುತ್ತೆ. ಮೂರನೇದು, ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಸ್ಟೇಜ್ಗೆ. ರವಿಶಂಕರ್ ಸರ್ ಹತ್ರ ನಾನು ಮಾತಾಡಿದಾಗ, ಇಲ್ಲ ಸಾಗರ್, ಸಿನಿಮಾ ಚೆನ್ನಾಗಿ ಮಾಡಿದೀಯಾ, ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ, ನಿಂತು ಗೆಲ್ಲೋಕೆ ಏನು ಬೇಕೋ ಎಲ್ಲ ಥರದ ಸಪೋರ್ಟ್ ನಾನು ಮಾಡ್ತೀನಿ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸರ್ ನನಗೆ ನಾನು ಸರ್ನ ಇನ್ವೈಟ್ ಮಾಡಿದಾಗ ಹೇಳಿದ್ರು ಬರ್ತೀನಿ. ನಮ್ಮ ಸಿನಿಮಾ ಅವರೇ ಸರೇ ಹೇಳಿದ್ದು, ಕಂಟೆಂಟ್ ನೀಟಾಗಿ ಮೇಕಿಂಗ್ ಮಾಡಿದ್ಯಾ, ಜನಕ್ಕೆ ಏನು ಬೇಕೋ ಆ ಥರದ ಎಂಟರ್ಟೈನ್ಮೆಂಟು, ಫೈಟ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಆಮೇಲೆ ಒಂದು ಕ್ವಾಲಿಟಿ ಆಫ್ ಮೇಕಿಂಗ್ ಇದೆ. ಕ್ವಾಲಿಟಿ ಆಫ್ ಮೇಕಿಂಗ್ ಸಿನಿಮಾ ಜೊತೆಗೆ ನಾವು ಎಲ್ಲರೂ ನಿಂತ್ಕೋಬೇಕು, ನಿಂತ್ಕೊಂಡ್ರೆ ಆ ಸಿನಿಮಾ ರೀಚ್ ಆಗುತ್ತೆ ಅಂತ ಒಂದು ದೊಡ್ಡ ಮನಸ್ಸಿನಿಂದ ನಮ್ಮ ಈ ಪ್ರೆಸ್ ಮೀಟ್ಗೆ ಸರ್ ಬಂದಿದ್ದಾರೆ. ಅದಕ್ಕೆ ನನ್ನ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆಯೇ ಚಂದ್ರು ಸರು ಕೂಡ ಅಷ್ಟೇ. ನಾವು ಡಬ್ಬಿಂಗ್ ಮಾಡೋಕ್ಕೆ ಬಂದಾಗ ಮಾತಾಡಿದ್ರು, ಸಾಗರ್ ಹೇಗೆ, ಎಷ್ಟು ಬಜೆಟು, ಏನು, ಯಾಕೆಂದರೆ ಅವರು ಆ್ಯಸ್ ಯೂಶುವಲ್ ಪ್ರೊಡ್ಯೂಸರ್ ಎಷ್ಟು ಬಜೆಟ್ ಅಂತ ನಾನು ಹೇಳಿದೆ. ಸರ್ ಇಷ್ಟು ಬಜೆಟ್ ಆಗಿದೆ, ಹೀಗಾಗಿದೆ. ಹೌದಾ, ಈ ಬಜೆಟಲ್ಲಿ ಇಷ್ಟು ಕ್ವಾಲಿಟಿಯಾಗಿ ಈ ಥರ ತೆಗ್ದಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು ನನಗೆ. ಅದ್ರ ಜೊತೆಗೆ ನಾನು ಅವ್ರ ಸರ್ನ ಕರೆದಾಗ, ಸರ್ ಹೀಗೆ ನಮ್ಮ ಪ್ರೀ ರಿಲೀಸ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೆವು, ಇಲ್ಲ ಕಣೋ ನಾನು ಬರ್ತೀನಿ, ಸಿನಿಮಾ ಚೆನ್ನಾಗಿ ಮಾಡಿದ್ಯಾ. ಅದು ಅಲ್ಲದೆ ಈ ಜನವರಿ 15ಗೆ ತುಂಬ ಜನ, ಸರ್ ಫ್ರೆಂಡ್ ಒಬ್ಬರು ಇನ್ನೊಬ್ರು, ನಾನು ವೀಡಿಯೋಸ್ ಎಲ್ಲ ನೋಡಿದ್ದೆ, ಜನವರಿ 15ಗೆ ಹೊಸ ಹೀರೋಗಳ್ದು ಸಿನಿಮಾ ಬರ್ತಾ ಇಲ್ಲ, ಆಮೇಲೆ ಹಳೆ ಹೀರೋಗಳು ಅವ್ರದ್ದು ಸಿನಿಮಾಗಳು ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸರ್ ಹೇಳಿದ್ರು, ಇಲ್ಲ ನೀನು ಜನವರಿ 15ಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ, ಈ ಸಂಕ್ರಾಂತಿ ಹಬ್ಬದ ಸಂಭ್ರಮನ ನಮ್ಮ ಕನ್ನಡದ ಜನರು ಸಂಭ್ರಮಿಸೋಕೆ ಒಂದು ಕನ್ನಡದ ಸಿನಿಮಾ ಇಲ್ಲ ಅನ್ನೋ ಒಂದು ಇದಿತ್ತು. ಕನ್ನಡದ ಸಿನಿಮಾ ನಮ್ದು ರಿಲೀಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಅಂದಾಗ ಅದಕ್ಕೆ ಸರ್ ಹೇಳಿದ್ರು, ವಿಶಸ್ ಮಾಡಿದ್ರು, ಇಲ್ಲ ಕನ್ನಡದ ಸಿನಿಮಾ, ಕನ್ನಡದ ಜನತೆ ಬಂದು ಇದನ್ನು ವಿಶ್ ಮಾಡಿ ಸಿನಿಮಾ 100% ಗೆಲ್ಲಿಸ್ತಾರೆ. ಅದೇ ರೀತಿ ಕ್ವಾಲಿಟಿ ಆಫ್ ಮೇಕಿಂಗ್ ನೀನು ಚೆನ್ನಾಗಿ ಮಾಡಿದೀಯಾ, ಹಾಗಾಗಿ ನಾನು ನಿಮ್ಮ ತಂಡದ ಜೊತೆಗೆ ಬಂದು ನಿಂತು ಖಂಡಿತ ಗೆಲ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಚಂದ್ರು ಸರ್ ಬಂದಿದ್ದಾರೆ. ಚಂದ್ರು ಸರ್ಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನು ನಮ್ಮ ಪ್ರಸನ್ನ ಸರ್ ಆ್ಯಕ್ಚುಲಿ ಇವತ್ತು ಈಗ 1 hour ಬ್ಯಾಕ್ ರೀಚ್ ಆಗಿದ್ದು, ಹೊರಗಡೆ ಇದ್ದೀವಿ, ಬರೋದು ಡೌಟು ಅಂತೆಲ್ಲ ಹೇಳಿದ್ರು. ಇಲ್ಲ, ತುಂಬ ಸಿನಿಮಾ ಚೆನ್ನಾಗಿ ಮಾಡಿದ್ದೀರಾ, ಈ ಥರ ಇದೆ, ಚೆನ್ನಾಗಿ ಮಾಡಿದ್ದೀರಾ, ನಾನು ಎನಿ ಕಂಡೀಷನ್ ಬಂದು ನಿಮ್ಮ ತಂಡನ ಸೇರ್ಕೋತೀನಿ ಅಂತ ನಮ್ಮ ಸೂರ್ಯ ತಂಡನ ಸೇರ್ಕೋತೀನಿ ಅಂತ ಹೇಳ್ಬಿಟ್ಟು ಪ್ರಸನ್ನ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನು ನಮ್ಮ ಹೀರೋಯಿನ್ ಬಗ್ಗೆ ಹೇಳ್ತೀನಿ. ಸರ್ ನೋಡಿ, ಒಬ್ಬ ಹೊಸ ಹುಡುಗನ್ನ ನಮ್ಮ ಸಿನಿಮಾಗೆ ಹೀರೋ ಅಂತ ಮಾಡಿಕೊಂಡು ನಾನು ಸಿನಿಮಾ ಶುರು ಮಾಡಿದಾಗ ತುಂಬ ನನಗೆ ಮುಂದಗಡೆ ತುಂಬ ಇದಿತ್ತು, ಏನು ಒಂದು ಚಾಲೆಂಜ್ ಅಂತೀವಲ್ಲ, ಅದಿತ್ತು. ಒಂದೇ ಒಂದು ಮಾತಲ್ಲಿ ಹೀರೋ ಬಗ್ಗೆ ಹೇಳ್ಬಿಡ್ತೀನಿ. ನಮ್ಮ ಚಿತ್ರದಲ್ಲಿ 4 minutes 48 seconds ಸಿಂಗಲ್ ಶಾಟ್ ಮಾಡಿದ್ದೀವಿ ರೌಂಡ್ ಟ್ರಯಲಿದು. ಆ ಶಾರ್ಟಲ್ಲಿ ನಮ್ಮ ಹೀರೋ ಅಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸರ್ ರವಿಶಂಕರ್ ಸರ್ ಅಪೋಸಿಟಲ್ಲಿ ಮಾಡಿರೋದು ಆ ಒಂದೇ ಒಂದು ಶಾಟು, ಈ ಒಂದೇ ಒಂದು ಮಾತು ಸಾಕು, ಹೀರೋ ಡೆಡಿಕೇಶನ್ ಯಾವ ರೀತಿ ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗ್ಬಿಡುತ್ತೆ. ಅದೇ ರೀತಿ ನಮ್ಮ ಹೀರೋಯಿನ್ ಅವರು ಕೂಡ ಅಷ್ಟೇ, ಹರ್ಷಿತಾ ಅವರು, ನಾವು ಒಂದು ಸಾಂಗ್ ಶೂಟ್ ಮಾಡೋದಿರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಇನ್ನೊಂದಿರ್ಬೋದು, ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ, ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಸರ್, ಈ ಥರ ಮಾಡ್ಬೋದಾ, ಹೀಗೆ ಮಾಡ್ಬೋದಾ, ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಆ್ಯಕ್ಟಿಂಗು ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ಪ್ರತಿಯೊಂದು ಕ್ಯಾರೆಕ್ಟ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಅವ್ರದ್ದು ಒಂದು ಸೂಪರ್ ಆಗಿರೋ ಒಂದು ಕ್ವಾಲಿಟಿ ಮೇಕಿಂಗ್ ಇದೆ ಎಲ್ರದ್ದು. ಇದು ಬಿಟ್ಟರೆ ನಮಗೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ,
ಆ್ಯಕ್ಚುಲಿ ಕ್ಯಾಮ್ರಾಮನ್ ಅವರ ಸಪೋರ್ಟು ಅಷ್ಟು ನಮಗೆ, ಅಂದರೆ ಈ ಕ್ವಾಲಿಟಿ ಒಂದು ಮೇಕಿಂಗ್ ಬರಬೇಕಂದ್ರೆ ನಮ್ಮ ಕ್ಯಾಮ್ರಾಮನ್ ಮನುರಾಜ್ ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದೇ ಥರ ನಮ್ಮ ಫೈಟ್ ಮಾಸ್ಟರ್ ಅವರು ಫೈಟ್ ಸೀಕ್ವೆನ್ಸ್ನ ಅಷ್ಟು ಚೆನ್ನಾಗಿ ತೆಗೆದುಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಎಲ್ಲ ಈಗ ಸಾಂಗ್ ನೋಡಿದ್ರಲ್ಲ, ಈ ಸಾಂಗ್ಗಳಿರ್ಬೋದು, ಇನ್ನು ಬಿಫೋರ್ 2 ಸಾಂಗ್ ರಿಲೀಸ್ ಮಾಡಿದ್ದೀವಿ. ಕೋರಿಯೋಗ್ರಾಫರ್ ಸರ್ ವಸಂತ್ ಮಾಸ್ಟರ್ ಅವರು, ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ತೆಲುಗು ಅವರವರು ವಿಜಯವಾಡದಲ್ಲಿರೋದು ಕಿರಣ್ ದಾಸ್ ಅಂತ, ಅವರೊಂದು ಜಾನಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇನ್ನೊಂದು ಮಾತು ಹೇಳಬೇಕು ಏನಂದರೆ, ನಾವು ಸಿನಿಮಾ ಅಂತ ಬಂದಾಗ ಇಷ್ಟು ಸಿನಿಮಾ ಕ್ವಾಲಿಟಿ ಆಫ್ ಮೇಕಿಂಗ್ ಮಾಡಿದ್ದೀವಿ. ಒಂದು ಕ್ವಾಲಿಟಿ ಈ ಸಿನಿಮಾದಲ್ಲಿದೆ. ನಮ್ಮ ಸಿನಿಮಾನ ನೋಡಿ ಹಬ್ಬಕ್ಕೆ ಬರ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ಕನ್ನಡದ ಒಂದು ಸಿನಿಮಾ ಬರ್ತಾ ಇದೆ. ಈ ಕನ್ನಡದ ಸಿನಿಮಾಗೆ ಮಾಧ್ಯಮ ಮಿತ್ರ ಎಲ್ಲರೂ ನನಗೆ ಒಂದು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದ್ರೆ ಈ ಥರದ ಹೊಸ ತಂಡಗಳು ಇನ್ನಷ್ಟು ಬರುತ್ತೆ. ಅದೇ ಈ ಸಂಕ್ರಾಂತಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಸೂರ್ಯ ಪಥ ಬದಲಾಯಿಸಿ ಮಕರ ಸಂಕ್ರಮಣದಲ್ಲಿ ಒಂದು ಎಲ್ಲರಿಗೂ ಶುಭಗಳಿಗೆ ತರೋ ಥರದ ಸಮಯ. ನಮಗೂ ಒಳ್ಳೇದಾಗುತ್ತೆ, ಎಲ್ಲ ಜನರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮ್ಮ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟು, ಮಾಡಬೇಕಂತ ಇನ್ನೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮಗೆ ಮಹಾರಾಷ್ಟ್ರದಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ. ಒಂದು 25-30 ಸೆಂಟರ್ ಸಿಗ್ತಾ ಇದೆ, ಮುಂಬೈ, ಪೂನಾ, ಗಡಿಂಗ್ಲಜು ಆ ಬೆಲ್ಟಲ್ಲಿ. ಅದನ್ನ ಅರೇಂಜ್ಮೆಂಟ್ ಮಾಡೋಕ್ಕೋಸ್ಕರ ಅವ್ರಿಗೆ ಬರೋಕ್ಕಾಗಲಿಲ್ಲ ಅಷ್ಟೇ. ಅವರು ಇಲ್ಲ ಅಲ್ಲಿಂದ ಬರಬೇಕು, ಹಾಗಾಗಿ ಎನಿಕಂಡು ಬರೋಕ್ಕೆ ರೆಡಿ ಆಗಿದ್ರು. ಬಟ್ ಏನಂದ್ರೆ ಒಂದಷ್ಟು ಇದೆ ಎಕನಾಮಿಕ್ಲಿ ಒಂದು ಸ್ವಲ್ಪ ಅಲ್ಲಿದ್ದ ಅರೇಂಜ್ಮೆಂಟ್ಸ್ಗೋಸ್ಕರ ಅವ್ರು ಬರೋಕ್ಕಾಗಿಲ್ಲ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಜೊತೆಗೆ ಇರಬೇಕಿತ್ತು. ಯಾಕಂದ್ರೆ ಹೊಸ ತಂಡ ಅಂದಾಗ ಅವರು ಕೂಡ ಜೊತೆಗೆ ನಿಂತು ಮಾಡಬೇಕು. ಬಟ್ ಅವರು ಕೂಡ ನಮ್ಮ ಸಿನಿಮಾ ಗೆಲುವಿನಗೋಸ್ಕರನೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಜಯದೇವ ಫಿಲಮ್ಸ್ ಅಂತ ಹೇಳ್ಬಿಟ್ಟು ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನಾವು ಫಸ್ಟ್ಗೆ ಇವಾಗ ಒಂದು 50 ಸೆಂಟರ್ಗೆ ಪ್ಲಾನ್ ಮಾಡ್ಕೊಂಡಿದ್ವಿ. 50 ಸೆಂಟರ್ಗೆ ಮಿಕ್ಕಿದ್ದು ಮುಂದೆ ದೇವ್ರು ಹೇಗೆ ಒಂದು ಆ ಟೈಮಿಂಗ್ಸ್ ನಮಗೆ ಸೋಮವಾರ, ಮಂಗಳವಾರ, ಬುಧವಾರ ಆ ಟೈಮಿಂಗ್ಸ್ ನೋಡಿಕೊಂಡು ಥಿಯೇಟರ್ ಹೇಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಇನ್ನೊಂದಷ್ಟು ಸೆಂಟರ್ ಬರುತ್ತೆ. ನಾರ್ತ್ ಸೈಡು ಸ್ವಲ್ಪ ಜಾಸ್ತಿನೇ ಇದೆ ಥಿಯೇಟರ್ಸು. ಆಲ್ ಓವರ್ ಕರ್ನಾಟಕ ನಾವು ಆ್ಯಕ್ಚುಲಿ ನಮ್ಮ ಸ್ಟೋರಿ ಬೆಂಗಳೂರಲ್ಲಿ ನಡೆದು ನಾವು ಸೌತನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಅಲ್ಲೂ ನಾರ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಬಟ್ ಸೌತ್ಗೆ ಸ್ವಲ್ಪ ಮಂಡ್ಯ, ಮೈಸೂರು, BKTಯಲ್ಲಿ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸರ್. ಎಸ್ ಸರ್. ನಾನು ಇದೊಂದು ಪಾಯಿಂಟ್ ಬಿಟ್ಟಿದ್ದೆ. ನಮ್ಮ ಚಿತ್ರದಲ್ಲಿ ಸರ್ ಮಾಡಿರೋ ಆ ಗೆಟಪ್ಪು, ಆ ಕ್ಯಾರೆಕ್ಟ್ರು ಅಂದರೆ ಒಂದು ಥರದ ಹಠವಾದಿಯ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟ್ರು ಈ ಥರದ ಗೆಟಪ್ಪು ಅಂದರೆ ನಾನು ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ ಒಂದು ಬೇರೆ ಥರನೇ. ಹೇಗೆ ಅಂದರೆ ಹಠವಾದಿ ಅಂದರೆ ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಆ ಹಠನ ಸಾಧಿಸ್ತಾರೆ. ಯಾವ ವ್ಯಕ್ತಿ ಆದರೂ ಇರ್ಬೋದು, ಆ ಸಾಧಿಸುವ ಛಲದಲ್ಲಿ ನನಗೆ ಒಳ್ಳೇದಾಗುತ್ತೋ ಇಲ್ಲ ಇನ್ನೊಬ್ರಿಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದನ್ನು ಯೋಚನೆ ಮಾಡದೇ ಇರೋ ಥರದ ಕ್ಯಾರೆಕ್ಟ್ರು, ಆ ಥರದ್ದು. ಆಮೇಲೆ ಫಸ್ಟ್ ಟೈಮ್ ಪ್ರಮೋದ್ ಶೆಟ್ರು ಅವ್ರ ಕ್ಯಾರೆಕ್ಟ್ರು ನೀವು ಎಲ್ಲ ಪೊಲೀಸ್ ಇನ್ನೊಂದು ಬೇರೆ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ. ಬಟ್ ಈ ನಾರ್ತ್ ಕರ್ನಾಟಕ ಸ್ಟೈಲು, ಭಾಷೆ ಎಲ್ಲ ಚೇಂಜ್ ಇಟ್ಕೊಂಡು ಒಂದು ಕ್ಯಾರೆಕ್ಟರ್, ಆ ಗೆಟಪ್ಗಿಂತ ಅವ್ರ ಕ್ಯಾರೆಕ್ಟರೈಸೇಷನ್ ಇನ್ನೂ ಅದ್ಭುತವಾಗಿದೆ ಸರ್. ಹೇಗೆ ಅಂದರೆ ನೋಡೋಕ್ಕೆ ಸ್ಟ್ರೈಟಾಗಿ ವಿಲನ್ ಥರ ಇರ್ತಾರೆ, ಬಟ್ ಒಳಗಡೆ ಒಂದು ಮಗುವಿನ ಮನಸ್ಸು ಇರುತ್ತೆ. ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸು. ಅದೇ ಥರನೇ ನಮ್ಮ ಕಟಿಪುಡಿ ಚಂದ್ರು ಸರ್ದು ಈಗ ಅಂದರೆ ಒಂಥರ ಈ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಆ ಥರ ಜಾಲಿ ಆಗಿರೋ ಒಂದು ಕ್ಯಾರೆಕ್ಟ್ರು, ರಿಯಲ್ ಕ್ಯಾರೆಕ್ಟರ್ ಅಂತ ಅದನ್ನ ನಾನು ಅಬ್ಸರ್ವ್ ಮಾಡಿ ಸರ್ ಈ ಥರನೇ ಡ್ಯಾನ್ಸ್ ಬೇಕು, ಹೀಗೆ ಬೇಕು. ಅವಾಗ ನಾನು ಕೇಳಿದಾಗ ಡ್ಯಾನ್ಸ್ ಅಂದ್ರೆ ಹಂಗೆ ಏನು ಮಾಡೋಕ್ಕಾಗುತ್ತೆ, ತಮಟೆ ಎಲ್ಲ ಇರ್ಬೇಕು ಕೊಂಡು ಇದ್ರೇ ಆಗುತ್ತೆ. ಆಯ್ತು ಸರ್, ಡ್ಯಾನ್ಸಲ್ಲಿ ತಮಟೆ ಶೂಟ್ ಮಾಡ್ಬೇಕಾದ್ರೆ ರಿಯಲ್ ತಮಟೆ ಅವ್ರನ್ನ ಕರೆಸ್ಬಿಟ್ಟು ಡ್ಯಾನ್ಸ್ ತುಂಬ ಚೆನ್ನಾಗಿ ಡ್ಯಾನ್ಸು ಆ ಥರ ಒಂದು. ಈ ಕ್ಯಾರೆಕ್ಟರ್ ಕಟಿಪುಡಿ ಚಂದ್ರ ಸರ್ ಕ್ಯಾರೆಕ್ಟರ್ ಏನಂದ್ರೆ ಬೆಂಗಳೂರು ಅಂಡರ್ವರ್ಲ್ಡ್ಗೆ ನಾನ್ ಡೌನು ಅಂತ. ಸರ್ದು ಆಲ್ರೆಡಿ ಆಕ್ಯುಪೈ ಮಾಡ್ಕೊಂಡಿದ್ದೀನಿ, ನೀನು ಯಾವ ಡೌನ್ ಅನ್ನೋ ಈ ಥರದ ಸರ್ ಕಾಂಬಿನೇಷನಲ್ಲಿ ಹೋಗುತ್ತೆ. ಹಾಗೇನೆ ಶ್ರುತಿ ಮೇಡಮ್ ಕ್ಯಾರೆಕ್ಟರ್ ಏನಂದ್ರೆ ಆ್ಯಕ್ಚುಲಿ ಶ್ರುತಿ ಮೇಡಮ್ 2 ಥರ ಬರುತ್ತೆ. ನಾನು ಪ್ರೀತಿಯಿಂದ ನೀವು ನನ್ನನ್ನು ಅಂದರೆ ಪ್ರೀತಿಯಿಂದ ನೀವು ಏನು ಬೇಕಾದರೂ ಕೆಲಸ ಹೇಳಿ ನಾನು ನೀಟಾಗಿ ಮಾಡಿಕೊಡ್ತೀನಿ ಒಳ್ಳೆ ಕೆಲಸಗಳನ್ನು. ಅಕಸ್ಮಾತಾಗಿ ರ್ಯಾಶ್ ಆಗಿ ಬಂದರೆ ಒಂದು ಹೇಗೆಂದರೆ
ನೀನಾ ನಾನಾ ನೋಡ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡೋ ಥರದ ಶ್ರುತಿ ಮೇಡಮ್ ಕ್ಯಾರೆಕ್ಟ್ರು. ಹಾಗೆ ಸರ್, ಪ್ರಮೋದ್ ಶೆಟ್ಟಿ ಅವರು ಮೂಲತಃ ಕುಂದಾಪುರದವರು. Yes, sir. ಅವ್ರದೇ ಒಂದು ಆಕ್ಸೆಂಟ್ ಇದೆ ಕುಂದಾಪುರ ಕನ್ನಡ. ಸೊ ಇದು ನೀವು ಹೇಳಿದ್ರಿ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ನ ಇಡೀ ಸಿನಿಮಾದಲ್ಲಿ ಹಾ. ಮಾತಾಡ್ತಾರೆ ಅಂತ. ಹಾ. ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಪ್ರೋಸೆಸ್ ನಿಮ್ಗೆ ಆಸ್ ಎ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡ್ತಾ Yes. ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಡೆಫಿನೆಟ್ಲಿ ಸರ್, ನನಗೆ ಅದನ್ನ ಅವ್ರ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ನಾನು ಅವ್ರಿಗೆ ನಾರ್ತ್ ಕರ್ನಾಟಕ ಸ್ಟೈಲ್ ಮಾಡ್ಬೇಕಂತ ಯೋಚನೆ ಮಾಡಿದ್ದಿದೆ ಅಲ್ಲ. ಎಲ್ಲರೂ ಆ್ಯಕ್ಚುಲಿ ಅವ್ರು ಸೌತ್ ಕೆನರಾ ಅಲ್ಲಿದು ಬೆಂಗಳೂರು ಲ್ಯಾಂಗ್ವೇಜ್ ಇದು. ಬಟ್ ನಂಗೊಂಥರ ಒಂಥರ ಏನಂದ್ರೆ ಹೀಗೇನೋ ಸ್ಟ್ರೈಟ್ ಹೋಗ್ತಾ ಇದೀವಿ, ಹೀಗೆ ಯಾಕೆ ಹೋಗ್ಬೇಕು, ಈ ಕಡೆಯಿಂದ ತಿರುಗಿ ಉಲ್ಟಾ ಹೋಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅಪೋಸಿಟ್ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡುವಂಥರ ಮೆಂಟಾಲಿಟಿ. ಪ್ರಮೋದ್ ಶೆಟ್ಟರ್ನ ಯಾಕೆ ನಾರ್ತ್ ಫುಲ್ ಆ್ಯಂಡ್ ಫುಲ್ ಪ್ಲೇಟ್ಸ್ ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದಾಗ ಸರ್ ಫೋನ್ ಮಾಡಿದೆ. ಎಸ್ ನಾನು ಮಾಡ್ತೀನಿ ಕಣು ಅಂತ ಗೆಟಪ್ಪು ಇನ್ನೊಂದು ಕೊಟ್ಟು ಆವಾಗ ನಂಗೆ ಅನಿಸಿದ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಒಂದು ನಾಟಕ ಮಾಡ್ತಾರೆ ಅವರು, ದ.ರಾ ಬೇಂದ್ರೆ ಸರ್ ಅವ್ರದ್ದು ಅದೇ ಅವರು ಮೂಲತಃ ಥಿಯೇಟರ್ ಬೇಸಿಂದ ಬಂದಿರೋದ್ರಿಂದ ನಾಟಕ ಮಾಡ್ತಾರೆ. ನೋಡ್ಬಿಟ್ಟು ಒಪ್ಕೊಂಡ್ರು ಹೊರತು ಹೊಸಬ್ರು ಹಳಬ್ರು ಅನ್ನೋದನ್ನ ಅವರು ಇದನ್ನ ಯೋಚನೆ ಮಾಡಲಿಲ್ಲ. ಆ್ಯಕ್ಚುಲಿ ಅದೊಂದು ಸರ್ ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಒಂದು ಪಾಯಿಂಟ್ ಹೇಳಿದ್ರು, ಸಾಗರ್ ಹೌದಾ ಸ್ಟೋರಿ ಒಂದು ಕೆಲಸ ಮಾಡು ಸಾಗರ್, ಒಂದು 2 ನಿಮಿಷದಲ್ಲಿ ಆ ಸ್ಟೋರಿ ಹೇಳೋಕ್ಕಾಗತ್ತಾ? 2 ನಿಮಿಷದಲ್ಲಿ ಸರ್ ಹೀಗೆ ಬರುತ್ತೆ, ಈ ಥರ ಬರುತ್ತೆ, ಕತೆ ಚೆನ್ನಾಗಿದೆ ಕಣು, ಎಸ್ ಓಕೆ ನಾಳೆ ಮನೆಗೆ ಬಾ, ಪೂರ್ತಿ ಡೀಟೇಲ್ಸ್ ಹೇಳು ಅಂತ. ಯಾರು ಕೂಡ ಹೊಸ ಟೀಮ್ ಅಂತ ನೋಡಿಲ್ಲ, ಒಳ್ಳೆ ಪೇಮೆಂಟ್ ಕೊಟ್ಟರು. ಹೊಸ ಟೀಮ್ ಅಂತ ಸತ್ಯವಾಗ್ಲೂ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಹೊಸ ಅಂದ್ರೆ ನಮ್ಗಷ್ಟೇ ಅಲ್ಲದೆ ಬೇರೆ ಬೇರೆ ತಂಡದವ್ರಿಗೂ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಅವರು ಉಪಯೋಗ ತಗೊಳ್ಳೋದು ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಹೇಗೆ ಅವ್ರ ಜೊತೆಗೆ ನಡ್ಕೋತೀವಿ, ಹೇಗೆ ಇದು ಮಾಡ್ತೀವಿ, ನಾವು ಹೇಗೆ ಅಷ್ಟ ದೊಡ್ಡ ಇವಾಗ ಪ್ರೊಡ್ಯೂಸರ್ಸ್ ಅವ್ರು ಇಷ್ಟಿಷ್ಟು ದೊಡ್ಡ ಆರ್ಟಿಸ್ಟ್ ಕೊಟ್ಟಿದ್ದಾರೆ, ನಾವು ಬೇರೆ ತರ ಏನಾದ್ರು ಯೋಚನೆ ಮಾಡಿ ಅದನ್ನ ಬಳಸ್ಕೋಬೇಕು. ಬೇರೆಯವ್ರು ಹೇಗೆ ಬಳಸ್ಕೊತಾರೆ ನಂಗೆ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಈ ಸಿನಿಮಾದಲ್ಲಿ ಪ್ರತಿ ಕಲಾವಿದರನ್ನು ಅಷ್ಟು ಚೆನ್ನಾಗಿ ನೀಟಾಗಿ ಕತೆಗೆ ಬಳಸ್ಕೊಂಡಿದ್ದೀನಿ. ಪ್ರಮೋದ್ ಅವರು ಕೊಡಿ ಇವರು ರವಿಶಂಕರ್ ಅವರು. ಪ್ರಮೋದ್ ಅಂದ್ಬಿಟ್ಟು ನಂಗೆ ಫೈನಲ್ ಪ್ರಮೋದ್. ಎಲ್ರಿಗೂ ನಮಸ್ಕಾರ. ಸೂರ್ಯ ಈ ಸಂಕ್ರಾಂತಿಗೆ 15ನೇ ತಾರೀಕು ರಿಲೀಸು. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಫಸ್ಟ್ ಟೈಮು ಪ್ರೊಡ್ಯೂಸರ್ಸು ಬಸವರಾಜ್ ಬೆನ್ನಿ ಅವರು, ರವಿ ಬೆನ್ನಿ ಅವರು ತುಂಬ ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಸಿನ್ಸಿಯರ್. ನಮ್ಮ ಸಾಗರು ಕತೆ ಹೇಳಿದ ಮೇಲೆ ಆ ಕತೆಗೆ ಏನು ಬೇಕೋ ಅದನ್ನು ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮು. ಸೊ ಅವರಿಗೆ ಆಲ್ ದ ಬೆಸ್ಟು. ಹಾಗೆ ಸಾಗರ್ ತುಂಬ ಸಾಫ್ಟು, ಬಟ್ ಅಲ್ಲಿ ಸ್ಪಾಟಲ್ಲಿ ಏನು ಬೇಕೋ ಅದನ್ನು ತುಂಬ ಕ್ಲಾರಿಟಿ, ತುಂಬ ಕ್ಲಿಯರಾಗಿ ಇದೇ ಬೇಕಂದರೆ ಅದೇ ಬೇಕು. ಬಿಕಾಸ್ ಈ ಪಿಕ್ಚರಲ್ಲಿ ಆ ವಿಗ್ ಆಗಿರ್ಬೋದು, ಆ ಕರ್ಲಿ ಹೇರು, ಗ್ಲಾಸಸ್ಸು, ಆ ಡ್ರೆಸ್ಸು ಎಲ್ಲ ಆಲ್ರೆಡಿ ಇವರು ಪ್ಲ್ಯಾನ್ ಮಾಡಿಕೊಂಡು ವಿತ್ ಫೋಟೋಸ್ ಬಂದು ನನಗೆ ತೋರಿಸಿ ಇದೇ ಸಾರ್ ಬೇಕು ಅಂತ. ತುಂಬ ಹಠವಾದಿ ಅನ್ನೋದು ನಾನಲ್ಲ, ಇವರು. ಸೊ ಬಟ್ ಚೆನ್ನಾಗಿ ಬಂದಿದೆ. ಪ್ಲಸ್ ನಮ್ಮ ಶ್ರುತಿ ಅವರು ನನಗೆ ತುಂಬ ಫೇವರೆಟ್ ಆ್ಯಕ್ಟ್ರೆಸ್ ಅವರು. ಅವರ ಜೊತೆ ಕಾಲೇಜ್ ಕುಮಾರ್ ಆದಮೇಲೆ ಇದೇ ಪಿಕ್ಚರು. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಇಬ್ಬರಿಗೂ ಒಳ್ಳೆ ಎಮೋಷನ್ ಸೀನ್ಸ್ ಕ್ಲೈಮ್ಯಾಕ್ಸಲ್ಲಿ ಇತ್ತು. ಸೊ ಫ್ಯಾಂಟಾಸ್ಟಿಕ್ ಶ್ರುತಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದು. ಹಾಗೆ ಪ್ರಮೋದ್ ಶೆಟ್ಟಿ ಅವರು, ನಾನು ಇಬ್ಬರು ಸೇರಿ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ಬಟ್ ಇಬ್ಬರಿಗೂ ಕಾಂಬಿನೇಷನ್ ಸೀನ್ಸ್ ಇಲ್ಲ. ಬಟ್ ಫಸ್ಟ್ ಟೈಮ್ ಇಬ್ಬರು ಒಂದೇ ಪಿಕ್ಚರಲ್ಲಿ ಇದ್ದೀವಿ. ಸರಿ, ಚಂದ್ರು ಅವರು ನನಗೆ ತುಂಬ ಓಲ್ಡ್ ಫ್ರೆಂಡ್, ವಿ ಆರ್ ಆಲ್ ಓಲ್ಡ್ ಫ್ರೆಂಡ್ಸ್. ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಕ್ಯಾರೆಕ್ಟ್ರು. ಆ್ಯಂಡ್ ಎವ್ರಿ ಒನ್, ಎಲ್ಲ ಆರ್ಟಿಸ್ಟು ಎಲ್ಲ ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ಕು, ಈ ಸಾಂಗು ಇವತ್ತು ನೀವೆಲ್ಲ ನೋಡಿದ್ದೀರಾ ಫಸ್ಟ್ ಸಾಂಗು, ಬಟ್ ಎಲ್ಲ ಸಾಂಗ್ಸು ನಾನು ಕೇಳಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. 1 by 1 ಬಿಡ್ತೀರಾ? ವೆರಿ ಗುಡ್. ಸೊ ಸಾಂಗ್ಸ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ DOP ಮನುರಾಜ್ ಚೆನ್ನಾಗಿ ಮಾಡಿದ್ದಾರೆ. ಟೋಟಲ್ ಇಟ್ಸ್ ನೀಟ್. ಇವರು ಏನು ಅನ್ಕೊಂಡಿದ್ದಾರೋ ಅದನ್ನ ನೀಟಾಗಿ ಆನ್ ಸ್ಕ್ರೀನ್, ಬಿಕಾಸ್ ಡಬ್ಬಿಂಗ್ ಟೈಮಲ್ಲೇ ನೋಡಿದ್ದು ನಾನು. ತುಂಬ ಚೆನ್ನಾಗಿದೆ ಇವರು ಅನ್ಕೊಂಡಿರೋದು ಆಸ್ ಇಟ್ ಈಸ್, ಅದನ್ನ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ತೆಗೆದು ಇವತ್ತು ಒಂದು 50% ಸಕ್ಸಸ್ಫುಲ್ ಆಗಿದ್ದಾರೆ. ನಾಳೆ ರಿಲೀಸ್ ಆಗಿ ಇದು ದೊಡ್ಡ ಸಕ್ಸಸ್ ಆದರೆ ಡೆಫಿನೆಟ್ ಆಗಿ ಇಡೀ ತಂಡಕ್ಕೆ ಒಂದು ದೊಡ್ಡ ಇದಾಗುತ್ತೆ. ನ್ಯೂ ಇಯರ್ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ. ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಹೀರೋ ಪ್ರಶಾಂತ್ ಬಗ್ಗೆ ತುಂಬ 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 ಸಿನ್ಸಿಯರ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಬಾಯ್, ಅದು ತುಂಬ ಮುಖ್ಯ. ಆ್ಯಂಡ್ ಫೈಟ್ಸ್ ಆಗಿರಲಿ, ತುಂಬ ರಿಸ್ಕಿ ಶಾಟ್ಸು. ಅದು ಟ್ರೈಲರಲ್ಲಿ ನೋಡಿರ್ತೀರಾ, ನಾನು ಕಿಕ್ ಮಾಡ್ತೀನಿ, ಅದು ಒಂದು
10-12 ಸಲ ಮಾಡಿರ್ತೀರ ಅಂತ ಆ ಥರ ಶಾರ್ಟ್ಸ್ ಎಲ್ಲ ಮ್ಯಾಕ್ಸಿಮಮ್ ಒನ್ಸ್ ಟ್ವೈಸ್ ಮಾಡಬೇಕು. ಬಿಕಾಸ್ ಬ್ಯಾಕು ಫಾಲಿಂಗ್ ಎಷ್ಟು ಸಲ ಆದ್ರೂ ಅವತ್ತು ಸಾರಿ ಮಾಸ್ಟರ್ ಇಲ್ಲೇ ಇದ್ದಾರೆ. ಸೊ ತುಂಬಾ ಕಷ್ಟಪಟ್ಟು ಆ ಫೈರ್ ಶಾಟ್ಸು, ಆ ಬ್ಲಾಸ್ಟು ಇದೆಲ್ಲ ಹೆದರ್ತೀವಿ ಮಾಡೋಕ್ಕೆ. ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿ ತುಂಬಾ ಚೆನ್ನಾಗಿ ಫೈಟ್ಸು, ಸಾಂಗ್ಸು ಅಂಡ್ ಮೇನ್ ಈ ಪಿಕ್ಚರ್ ಏನಂದ್ರೆ ಒಂದು ಎಮೋಷನಲ್ ಲವ್ ಸ್ಟೋರಿ. ಸೊ ಬರೀ ಏನೋ ಒಂದು ಕಾಫಿ ಡೇಯಲ್ಲಿ ಐ ಲವ್ ಯು, ಯು ಲವ್ ಮೀ ಅಂತ ಆ ಥರ ಏನೋ ನಾರ್ಮಲ್ ಸೀನ್ಸ್ ಏನು, ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಹೆವಿ ಸೀನ್ಸು ವಿತ್ ಮದರ್ ಆಗಿರ್ಬೋದು, ನನ್ನ ಜೊತೆ ಆಗಿರ್ಬೋದು, ಎಮೋಷನಲ್ ಸೀನ್ಸ್, ಹೆವಿ ಡೈಲಾಗ್ಸು. ಆ್ಯಂಡ್ ಈಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರೌಂಡ್ ರಾಲಿ ಶಾಟು. ನಾನು ಅವತ್ತು ಶೂಟಿಂಗ್ ಹೋದೆ. ಅವತ್ತು ಮಧ್ಯಾಹ್ನ ನಾನು ಮೈಸೂರಿಗೆ ಏನೋ ಹೋಗಬೇಕು, ಒಂದು ಕಡೆ ಮಳೆ, ಮಾಸ್ಟರ್ ಇದ್ದಾರೆ ಒಂದು ಕಡೆ ಸೈಡು, ಟ್ರಾಲಿ ಶಾಟು. ನಾನು ಸೀನ್ ಪೇಪರ್ ಕೊಡಿ ಅಂದೆ. ಸರಿ, ನಾರ್ಮಲ್ ಆಗಿ ನನಗಿರುತ್ತೆ 4 ಪೇಜ್ 5 ಪೇಜ್ ಡೈಲಾಗು, ಎಸ್ ನೋಡಿ ಅಂತ ನಮ್ಗೆ ಫೀಲಿಂಗ್ ಬೇರೆ. ಓಕೆ, ಸೊ ಈ ಥರ ಬಂದು ನೋಡಿದ್ರೆ ನಂದು ಏನೂ ಇಲ್ಲ, ಬರೀ 4.5 pages ಈ ಹುಡುಗಂದೆ ಡೈಲಾಗು. ನಂದೆ ವೆರಿ ಗುಡ್, ರೆಡಿ ಅವನು ಅಂದೆ. ಹಾಂ ರೆಡಿ ಸರ್ ಅಂದರು. ಸರಿ ಅನ್ಕೊಂಡೆ, ಸರಿ ನೀವು ಹೋಗಿ ರೆಡಿ ಮಾಡಿ 1-2 ಸಲ ನೋಡ್ಕೊಳ್ಳಿ, ನೀವು ದೊಡ್ಡ ಆರ್ಟಿಸ್ಟ್ ಇಲ್ಲ, ನಾವು ಲೇಟಾಗಿ ಬರ್ತೀವಿ, ಎಲ್ಲ ರೆಡಿ ಆದಮೇಲೆ ಬರ್ತೀವಿ ಅಂದೆ. ನೋಡಿದ್ರೆ ಇಲ್ಲ ಸರ್ ರೆಡಿ ಸರ್ ಅಂದರು. ಬಂದು ನೋಡಿದ್ರೆ ಸರಿ ಪ್ರಾಂಪ್ಟಿಂಗ್ ಇಟ್ಕೊಂಡಿರ್ತಾನೆ, ಯಾರಾದ್ರು ಪಕ್ಕದಲ್ಲಿ ಒಂದು ಪ್ರಾಂಪ್ಟ್ ಇರಬೇಕಂದ್ರೆ ನೋ ಪ್ರಾಂಪ್ಟಿಂಗ್ ಸರ್, ಒಂದು ಲೈನ್ ಒಂದು ಅಕ್ಷರ ಮಿಸ್ ಮಾಡಿಲ್ಲ, ಪರ್ಫೆಕ್ಟ್ ಆಗಿ ಟೇಕ್ 1 ಓಕೆ ಆಯ್ತು. ಬಟ್ ನೀವು ಸ್ವಲ್ಪ ಸ್ಯಾಟಿಸ್ಟ್, ಟೇಕ್ 2 ತಗೊಂಡ್ರೆ ಇಲ್ಲ ಮಧ್ಯದಲ್ಲಿ ಕಟ್ಟು ಅಂತ. ಸೊ ಬ್ಯೂಟಿಫುಲ್ ಆಗಿ ಅಂದ್ರೆ ಅಷ್ಟು ಡೈಲಾಗ್ನ ಮೆಮರೈಸ್ ಮಾಡೋದು ತುಂಬಾ ಕಷ್ಟ. ಪ್ಲಸ್ ಒಂದು ಸೀನಿಯರ್ ಆರ್ಟಿಸ್ಟು ಎಲ್ಲರ ಜೊತೆ ಆಕ್ಟ್ ಮಾಡುವಾಗ ಸ್ವಲ್ಪ ಒಂದು ಏನೋ ಒಂದು ಕಾನ್ಶಿಯಸ್ ಆಗ್ಬಿಡ್ತೀವಿ. ಬಟ್ ವೆರಿ ಕಾನ್ಫಿಡೆಂಟ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ, ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ಈ ಪಿಕ್ಚರ್ ಒಳ್ಳೆ ಹಿಟ್ ಆಗಿ ನನಗೆ ಒಳ್ಳೆ ಒಂದು ಕೆರಿಯರ್, ಆಲ್ ದ ಬೆಸ್ಟ್. ಹಂಗೆ ಹರ್ಷಿತಾ ವೆರಿ ಗುಡ್ ಆಕ್ಟ್ರೆಸ್, ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಸಿನ್ಸಿಯರ್. ಬಿಕಾಸ್ ಪ್ಲಸ್ ಅವರದು ಬರೀ ಐ ಲವ್ ಯು ಕ್ಯಾರೆಕ್ಟರ್ ಅಲ್ಲ, ತುಂಬ ಎಮೋಷನ್, ಸೆಕೆಂಡ್ ಹಾಫ್ ಅಲ್ಲಿ ಎಮೋಷನ್ ಟ್ರಾವೆಲ್ ಮಾಡಿದೆ ಈ ಸ್ಕ್ರಿಪ್ಟ್ ಅಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಆ್ಯಂಡ್ ವಿಶ್ ಹರ್ ಆಲ್ಸೋ ಆಲ್ ದ ಬೆಸ್ಟ್ ಅಮ್ಮ ಅಂಡ್ ದಿ ಎಂಟೈರ್ ಟೀಮ್. ಸೊ ಥ್ಯಾಂಕ್ ಯು. January 15 ಸಂಕ್ರಾಂತಿ, ಎಲ್ಲರೂ ಬನ್ನಿ, ಪಿಕ್ಚರ್ ನೋಡಿ. ಥ್ಯಾಂಕ್ ಯು. ಇಲ್ಲ ಸರ್, ಹಂಗಲ್ಲ ಅಲ್ಲ ಸರ್, ದುಡ್ಡು ಹೆಂಗೂ ಎಲ್ಲ ಪಿಕ್ಚರ್ ಅಲ್ಲೂ ಚಂದ್ರು ಇದ್ರೇನೆ ಈ ತರ ಫಿಟ್ಟಿಂಗ್ ಇರ್ತಾನೆ, ಗೊತ್ತು ನನಗೆ. ಹಂಗಲ್ಲ ಸರ್, ಇಲ್ಲ ಅದು ದುಡ್ಡು ಅನ್ನೋದು ಆಟೋಮೆಟಿಕ್ಲಿ ಅದು ಬೈ ಡಿಫಾಲ್ಟ್ ಬರುತ್ತೆ ಅದು. ಹೌದು ಸರ್, ಇವರದು ತುಂಬಾ ಇವರ ಅಪ್ರೋಚ್ ಪ್ಲಸ್ ಒಂದು 1 ಲೈನ್ ಅಲ್ಲಿ ಒಂದು 2 minutes ಅಲ್ಲಿ ಕತೆ ಹೇಳು ಅಂದೆ ನಾನು. ಸೊ ನನಗೆ ಅದು ಯಾವಾಗ ಅದು ನಂದು ಒಂದು ಇದು ರೂಲ್ ಅಂಡ್ ರೆಗ್ಯುಲೇಷನ್ ತರ, ಅದು ಕತೆ ಹೇಳುವಾಗ 1 ಲೈನ್ ಅಲ್ಲಿ ಹೇಳಿ ನೋಡೋಣ ಅಂತೀನಿ. ಸೊ 1 ಲೈನ್ ಅಲ್ಲಿ ಹೇಳಿದ್ರೆ ಅರ್ಥ ಆಗ್ಬೇಕು ನಮಗೆ. ಸೊ ಅವರು ಒಂದು ಫೀಲ್ ಅಲ್ಲಿ ಒಂದು 2 minutes ಅಲ್ಲಿ ಒಂದು ಬ್ರೀಫ್ ಕೊಟ್ಟರು. ಸರಿ ಕ್ಲಾರಿಟಿ ಇದೆ ಹುಡುಗನಿಗೆ, ಸರಿ ಬಾಪ ಅಂತ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಬಂದ್ರು, ಹೇಳಿದ್ರು, ಓಕೆ ಅಂದೆ. ಸೊ ಅದಕ್ಕೆ ಸರ್ ಈಗ ಅದೇ ಅಂದೆ, ಇವ್ರಿಗೆ ಯಾರಿಗೋ ಅಂದೆ, ಕೆಂಪೇಗೌಡ ಬರೋವಾಗ ನಾನು ಹೊಸ ಬಾನಿರಲ್ಲ ಸರ್. ಸೊ ಯಾರೋ ಒಬ್ರು ಕೊಡ್ಬೇಕು ಚಾನ್ಸ್, ಸರಿ ಅದನ್ನು ಬಿಡು. ಸೊ ಹಂಗೆ ಸೊ ನಾನು ಸಣ್ಣ ಹುಡುಗನಲ್ಲಿ ಆಕ್ಟಿವ್ ಇವ್ರ ಪಿಕ್ಚರ್ಗೆ ಹೋಗಿದ್ದೀನಿ ಸರ್, ನಗರದಲ್ಲಿ ನಾಯಕರು ಅಂತ. 1990 ನಾನು ಅವಾಗ ಸಿನಿಮಾಗೆ ಹೋಗಿದ್ದೀನಿ, ವಯಸ್ಸಾಗೈತೆ ಅಂತ ಒಪ್ಕೊಳಕ್ ರೆಡಿ ಇಲ್ಲ. ಹೌದು ಇಲ್ಲ ಸರ್, ಅಗ್ರಿಮೆಂಟ್ಸ್ ಎಲ್ಲ ಜಾಸ್ತಿ ಇರಲ್ಲ ಸರ್, ಬಟ್ ಡೆಫಿನೆಟ್ ಆಗಿ ಬರ್ಲೇಬೇಕು ಸರ್, ಪ್ರೀತಿಯ ಸಹಿ ಆಗಿದೆ ಸರ್. ಬರ್ಲೇಬೇಕು. ಬಿಕಾಸ್ ಸಾಮಾನ್ಯವಾಗಿ ನೀವು ಪ್ರೆಸ್ ಮೀಟ್ ಗಳಿಗೆ ಅಥವಾ ಬರೋದು ಕಮ್ಮಿ, ಇಲ್ಲ, ನಾವು ನೋಡಿದಾಗ ಇರ್ತೀರಾ ಸಿನಿಮಾದಲ್ಲಿ ಇರ್ತೀರಾ, ಆದ್ರೆ ಪ್ರೆಸ್ ಮೀಟ್ ಅಲ್ಲಿ ನಾವು ನೋಡೋದು ಕಮ್ಮಿ. ಓಕೆ, ಅಂದ್ರೆ ನೀವು ಬರ್ತೀರಾ ಅಂತಂದ್ರೆ ಒಂದು ಅವ್ರು ಹೇಳ್ದಂಗೆ ಸಿನಿಮಾ ಕಂಟೆಂಟ್ ಮತ್ತೆ ಅದ್ರ ಏನೋ ಒಂದು ಸ್ಟ್ರಾಂಗ್ ಇದ್ರೆ ಎಸ್ ಗೆಸ್ ಮಾಡ್ಕೋಬಹುದು ನೆಕ್ಸ್ಟ್ ಬರ್ಬೇಕು ಸರ್. ಹಂಗೇನಿಲ್ಲ ಸರ್, ಹಂಗಾದ್ರೆ ಆ ಪಿಕ್ಚರ್ಸ್ ಎಲ್ಲ ಇಲ್ಲ ಅಂತ ಇಲ್ಲ, ಎಲ್ಲದರಲ್ಲೂ ಕಂಟೆಂಟ್ ಎಲ್ಲ ಒಳ್ಳೆ ಪಿಕ್ಚರ್ಗಳೇ. ಸ್ವಲ್ಪ ಅದು ನಾನು ಸ್ವಲ್ಪ ಈಗ ಆಫ್ ಲೈಟ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಮಗನ್ ಪಿಕ್ಚರು. ಸೊ ಅದಕ್ಕೆ ಓಡಾಡ್ತಾ ಇದ್ದೀನಿ ಹೈದರಾಬಾದು ಇಲ್ಲಿ ಅಲ್ಲಿ ಅಂತ, ಅದರಿಂದಾನೆ. ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ನಾನು ಬರ್ತೀನಿ. ತುಂಬಾ ಪ್ರೆಸ್ ಮೀಟ್ ನಾವು ನಿರೀಕ್ಷೆ ಇಡ್ತೀವಿ, ಕೆಲವು ಸಿನಿಮಾ ನೋಡಿರ್ತೀವಿ, ಹಿಂದಿನ ಸಿನಿಮಾಗಳು ಲೆವೆಲ್ ಹೊರಟೋಗಿರುತ್ತೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೂ ನೀವು ಸಿಗೋದಿಲ್ಲ. ಇಲ್ಲ, ಈ ಆಫ್ ಲೈಟ್ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಕೆಲವು ಪ್ರೆಸ್ ಮೀಟಿಗೆ ಬಂದಿಲ್ಲ ನಾನು. ಕರೆಕ್ಟ್, ಅದೇ ನಡೀತಾ ಇದೆ ಸರ್, ಬರುತ್ತೆ ಈ ಇಯರ್ 26. ಶೂಟಿಂಗ್ ಕಂಪ್ಲೀಟ್ ಆಗಿದೆಯಾ? ನಡೀತಾ ಇದೆ ಆಲ್ಮೋಸ್ಟ್. ಸೆಕೆಂಡ್ ಹಾಫೇ ಆಗುತ್ತೆ ಸರ್.
ಸರ್ ಇವಾಗ ಸ್ವಲ್ಪ ಸೂರ್ಯ ನೋಡೋಕೆ ಸಮೃದ್ಧಿಯಾಗಿ ಕಾಣ್ತಿದ್ದೀರಿ ಶೂಟಿಂಗ್ ಅಲ್ಲಿ ಕುಂತು ಕುಂತು ಹೌದು ಸರ್, ಸ್ವಲ್ಪ ಆರಾಮಾಗಿಲ್ಲ ಅಂದರೆ ಫೈಟ್ಸ್ ನೋಡ್ತೀರಲ್ಲ, ಹೊಡೆದು ಬಿಸಾಕ್ತಾರೆ. ಈಗ ಚಂದ್ರು ಅವರು ಮಾತಾಡ್ತಾರೆ. ಪ್ರೀತಿ ಯಾವಾಗಲೂ ಚಿಕ್ಕತನದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸರ್ ನಮಸ್ಕಾರ. ತುಂಬ ದಿನ ಆದಮೇಲೆ ನಮ್ಮ ಪ್ರೆಸ್ ಅವರೆಲ್ಲ ಮೀಟ್ ಮಾಡ್ತಾ ಇದ್ದೀವಿ. ಒಂದು ಸೂರ್ಯ ಸಿನಿಮಾ ಡೈರೆಕ್ಟರು ಸಾಗರ್ ಅವರು, ನಾಯಕ ನಟಿ ಇಲ್ಲ, ಅದಕ್ಕಿಂತ ರವಿಶಂಕರ್ ಅವ್ರ ಬಗ್ಗೆ ಈ ಸಿನಿಮಾ ಹೇಳಬೇಕು. ನಾನು ಯಾರಪ್ಪ ಸರ್, ನೀವು ವಿಲನ್, ಯಾರು ವಿಲನ್? ಮೇ ರವಿಶಂಕರ್, ಇನ್ನೇನು ನಮಗೆ ಕೆಲಸ ಆಗಲಿ, ನಾನು ಡ್ಯಾನ್ಸ್ ಆಯ್ತಪ್ಪ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೊಂಡು ಚಾನ್ಸ್ ಅಂತ ಅಂದರೆ ನಾವು ಹೋಗ್ಬೇಕಷ್ಟೇ ಆವಾಜ್ಗೆ, ನಾವು ಆಮೇಲೆ ಸೈಡಲ್ಲಿ ಹೋಗಿರ್ತೀವಿ. ಅಂದರೆ ರವಿಶಂಕರ್ ಅಂದರೆ ಪರ್ಸ್ನಲ್ಲಾಗಿ ನನಗೆ ಭಾರಿ ಖುಷಿ ಸರ್. ಅವ್ರು ಯಾಕಂದರೆ ಅವ್ರದ್ದು ಒಂದು ತೆಲುಗು ಸ್ಟೇಜ್ ಮೇಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಅವಾಗ ನನಗೆ ಭಾರಿ ಸಂತೋಷ ಆಯಿತು. ನಮ್ಮ ಕರ್ನಾಟಕದ ಮೇಲಾಗಲಿ, ಕನ್ನಡ ಭಾಷೆ ಮೇಲಾಗಲಿ, ನನ್ನ ಇನ್ನೊಂದು ತಾಯಿ ಅವರೇ ಅಂತಲೇ ಹೇಳಿದ್ರು. ನಮ್ಗೆ ತುಂಬ ಕನ್ನಡ ತಾಯಿ ಭುವನೇಶ್ವರಿ ಅಂತ ಹೇಳಿದ್ರು. ಹೌದು ಸರ್, ಅಣ್ಣನೂ ಹೇಳ್ತಾರೆ. ಬಟ್ ಇವರು ಆಗ ಹೇಳ್ದವ್ರು ನಮ್ಗೆ ಖುಷಿ. ಆಮೇಲೆ ಪರ್ಸ್ನಲಾಗಿ ನನಗೆ ಎಲ್ಲೇ ಸಿಕ್ಕರು ಭಾರಿ ಆತ್ಮೀಯವಾಗಿರ್ತೀವಿ ಸರ್. ಇವಾಗ ಈ ಸಿನಿಮಾ ಬಗ್ಗೆ ಹೇಳ್ಕೊಂಡ್ರೆ ಒಂದು ಚೆನ್ನಾಗಿ ಮಾಡಿದ್ದಾರೆ, ನೀವು ನೋಡಿದ್ರಿ ಎಲ್ಲ. ಒಳ್ಳೇದಾಗಲಿ ಸಾಗರ್ ಅವ್ರಿಗೂ. ತುಂಬ ಮಾತಾಡ್ತಾರೆ, ಹಂಗೆ ಕೆಲಸನೂ ಮಾಡಿದ್ದಾರೆ. ನಮಗೂ ಒಂದು ಸಂತೋಷ ಆಯಿತು ಎಲ್ಲ ಥರನೂ. ಅವಾಗಲೇ ನಾನು ಹೇಳ್ದಂಗೂ ಚೆನ್ನಾಗಿ ಒಂದು ಒಳ್ಳೆ ಕ್ಯಾರೆಕ್ಟ್ರು, ಹೊಸ ಹೀರೋಯಿನ್ನು, ಅವ್ರಿಗೂ ಒಂದು ಒಳ್ಳೇದಾಗಲಿ, ಸಿನಿಮಾ ದೊಡ್ಡ ಹಿಟ್ಟಾಗಲಿ. ಸಿನಿಮಾ ನಂದೊಂದು ಸರ್, ಬೇರೆ ಏನು ಡ್ಯಾನ್ಸ್, ಒಂದು ಸ್ವಲ್ಪ ಫೈಟು ಮಾಡಿದ್ದೀನಿ. ಅದನ್ನು ನಮ್ದು ಒಂದು 2 ಸೀನ್ಸ್ ಚೆನ್ನಾಗಿರುತ್ತೆ ಸರ್, ಕಾಂಬಿನೇಷನ್ ಮಾಡಿದ್ದೀನಿ. ಎಲ್ಲ ಅವ್ರು ಹೇಳೋದು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಅವ್ರಿಗೆ ಹೇಳೋದು ನಾವು ಜಾಸ್ತಿ ಅದಕ್ಕೆ ಒಳ್ಳೇದಾಗಲಿ ಸರ್. ನಿರ್ಮಾಪಕರೆಲ್ಲ ಪೂರ್ತಿ ನಮ್ಮ ಜೊತೆ ಇದ್ರು ಶೂಟಿಂಗ್ ಟೈಮೆಲ್ಲ. ಇವತ್ತಿಲ್ಲ, ಅದಕ್ಕೆ ಅವರು ಅದನ್ನೇನು ವಿವರಣೆ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ. ಯಾಕಂದರೆ ಹೊಸಬರು ಬಂದಂಗೆಲ್ಲ ಹೊಸ ಒಬ್ಬರದ್ದು ಸಿನಿಮಾ ಇಟ್ಟಾದ್ರೆ, ಹಳಬರದ್ದು ಇಟ್ಟಾದರೆ ಏನಲ್ಲ, ಹೊಸಬರು ಸಿನಿಮಾ ಇಟ್ಟಾದ್ರೇ ಸಿನಿಮಾ ಇನ್ನೂ ಜಾಸ್ತಿ ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ. ವ್ಯವಸ್ಥೆ ಮಾಡಬೇಕು, ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು. ರವಿಶಂಕರ್ ಅವರು, ನಾವು ಅವ್ರು ಯಾವಾಗ ಕರೆದ್ರು ನಾವು ಬರ್ತೀವಿ ಪಬ್ಲಿಸಿಟಿಗೆ, ಅದರಲ್ಲಿ ಏನು ಚಿಂತೆ ಇಲ್ಲ. ರವಿಶಂಕರ್ ಬಂದರೆ ನಾವು ಬಂದೇ ಬರ್ತೀವಿ ಸರ್. ಯಾಕಂದರೆ ಅವ್ರು ಮುಂದೆ ಹೋಗ್ತಾ ಅವ್ರ ಹಿಂದೆ ನಾವು ಬರ್ತಾ ಇರ್ತೀವಿ. ಪಬ್ಲಿಸಿಟಿ ಇವತ್ತು ಸಿನಿಮಾಗೆ ಭಾರಿ ಮುಖ್ಯ. ಪಬ್ಲಿಸಿಟಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಥಿಯೇಟ್ರ್ ಬರೋಂಗೆ ಮಾಡ್ಬೇಕು ಜನನ, ಅದು ಭಾರಿ ಮುಖ್ಯ. ಹೀರೋಯಿನ್ನು ನೀವು ಅವ್ರನ್ನ ಕುಂಡ್ರಿಸ್ಬೇಕು. ನೀವು ಎಲ್ಲ ಮೀಡಿಯಾ ಹತ್ರ ಅವಾಗ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಕಡೆ ಕುಂಡ್ರಿಸಿ ಪಬ್ಲಿಸಿಟಿ ಯಾವ ಮಟ್ಟಕ್ಕೆ ಮಾಡ್ತೀರೋ ಆ ಮಟ್ಟ ಜನ ಬರೋಂಗೆ ಮಾಡಬೇಕು. ಇವಾಗ ತುಂಬ ಕಷ್ಟ. ಯಾಕಂದರೆ ಫೋನಲ್ಲೇ ಫಸ್ಟ್ ಹಿಂಗಂತ ಇದ್ವಿ, ಇವಾಗ ಹಿಂಗಂತ ಇದ್ದೀವಿ, ಇವಾಗ ಹಿಂಗಂತ ಅಷ್ಟು ಸ್ಪೀಡಾಗಿ, ಕಣ್ಣಿಗಿನ್ನ ಸ್ಪೀಡಾಗಿ ಹೋಗ್ತಾ ಇದೆ. ಆ ಥರ ಆಗ್ಬಿಟ್ಟಿದೆ ಮೀಡಿಯಾ. ದಯವಿಟ್ಟು ಸ್ವಲ್ಪ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ. ಸಿನಿಮಾ ಗೆದ್ರೇ ನೀವು, ಯಾಕಂದರೆ ಗೆಲ್ಲೇಬೇಕು ಅಂತ ನಮ್ಮೊಂದು ಸ್ವಾಮಿ ಇದು ಇದೆ ಇದರಲ್ಲಿ. ಯಾಕಂದರೆ ನೀವು ಈ ಸಿನಿಮಾ ಇಟ್ಟಾಯ್ತು ಅಂದರೆ ಬಿಡಿ, ಕೈ ಮುಗಿಬಿಡಿ, ಓವರ್ ಕೈ ಮುಗಿದ್ರೆ ನೀವು ಸಿನಿಮಾ ಗೆದ್ರೆ ತಿರ್ಗಾ ಮತ್ತೆ ನೀವು ಕ್ಯಾರೆಕ್ಟರ್ ರವಿಶಂಕರ್ಗಾಗಲಿ ನಮ್ಮಂಥ ಕಲಾವಿದರಿಗೆ ಮತ್ತೆ ಕರಿತೀರಾ ಅಂತ. ಅದಕ್ಕೆ ಸಿನಿಮಾ ಹಿಟ್ಟಾಗಬೇಕು ಅನ್ನೋದು ನಮ್ಮ ಆಸೆ ಸರ್. ಒಳ್ಳೇದಾಗಲಿ. ಇಂದ ನಾಯಕ ನಟಿ ಮಾಸ್ಟ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರಿಗೂ ಒಳ್ಳೇದಾಗಲಿ. ಫಸ್ಟು ನನಗೂ ಒಳ್ಳೇದಾಗಲಿ, ಆಮೇಲೆ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹಾಗೆ ಅಡ್ವಾನ್ಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇ ಜನವರಿ 15 ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಸೂರ್ಯದೀಪ್ ಅವರ ಪ್ಲವ್ ಸಿನಿಮಾ ರಿಲೀಸಿಂಗು ರೆಡಿ ಇದೆ, ರಿಲೀಸಿಗೆ ಆಗ್ತಿದೆ. ಸೊ ದಯಮಾಡಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿ, ತುಂಬ ಪಬ್ಲಿಸಿಟಿಗೆ ತೋರಿಸಿ ಪಬ್ಲಿಕ್ಕಿಗೆ ರೀಚ್ ಆಗುವಂಥ ಒಂದು ರೀತಿಯಲ್ಲಿ ನೀವು ತೋರಿಸ್ಕೊಟ್ರೆ ಸಿನಿಮಾ ಒಂದು ಒಳ್ಳೆ ಹಂತನ ತಲುಪಿದ್ರೆ ತುಂಬ ಖುಷಿ. ಇದರೊಳಗಡೆ ನಮ್ಮ ಡೈರೆಕ್ಟರ್ ಸಾಗರ್ ಸರ್ ಅಲ್ಲಿ ಒಂದು 2ನೇ ಮೀಟ್, ಫಸ್ಟ್ ಮೀಟ್ ನಾವು ಬಂದಿದ್ವಿ. ಸೊ ರವಿ ಸರ್ ಇರಲಿಲ್ಲ. ಹಾಗೆ ಸಾಗರ್ ಸರ್ಗೆ ಆಲ್ ದಿ ಬೆಸ್ಟ್ ಸರ್, ಚೆನ್ನಾಗಿ ಮಾಡಿದ್ದೀವಿ. ಸೊ ಈಗ ರಿಲೀಸ್ ಆಗಿರೋಂಥ ಸಾಂಗು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ರವಿಶಂಕರ್ ಸರು ನಮ್ಮ ಕ್ಲೈಮ್ಯಾಕ್ಸ್ ಫೈಟಲ್ಲಿ ತುಂಬ ಕೋಆಪ್ರೇಟಾಗಿ ನಮ್ಮ ಫೈಟಲ್ಲಿ ಚೆನ್ನಾಗಿ ಒಂದು ಆ್ಯಕ್ಷನ್ನ
ನಿಭಾಯಿಸಿದ್ದಾರೆ. ಹಾಗೆ ಅವರು ಡೈರೆಕ್ಷನ್ ಕೂಡ ನಾವೊಂದು ಚಿಕ್ಕದು ಹೊಸ ಅವರ ಮಗರು ಸಿನಿಮಾದಲ್ಲಿ, ಸುಬ್ರಹ್ಮಣ್ಯ ಸಿನಿಮಾದಲ್ಲಿ ನಾವು ಕೂಡ ಒಂದು ಚಿಕ್ಕದ ಆ್ಯಕ್ಷನ್ನ ಕೂಡ ಮಾಡಿದ್ದೀನಿ. ಅದು ಕೂಡ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್ ರವಿಶಂಕರ್ ಸರ್. ಹಾಗೆ ನಮ್ಮ ಡೈರೆಕ್ಟ್ರಿಗೆ ಒಂದು ಆಲ್ ದಿ ಬೆಸ್ಟ್. ಹಾಗೆ ಚಂದ್ರು ಸರ್, ನೀವಿರೋ ಕಡೆ ತುಂಬ ನಗುತ್ತಾ ಇರುತ್ತೆ, ಸೊ ಹೇಳೋಂಗಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ನಮ್ಮ ಚಿತ್ರದ ನಾಯಕರಾದಂಥ ಪ್ರಶಾಂತ್ರವರು, ನಾವು ಯಾವುದೇ ಒಂದು ಶಾರ್ಟ್ನ ಕಂಪೋಸ್ ಮಾಡಿದ್ರು ಕೂಡ ತುಂಬ ರಿಸ್ಕಿ ಇರುವಂಥ ಒಂದು ಶಾರ್ಟ್ಸ್ನ ಕಂಪೋಸ್ ಮಾಡಿದ್ರು ಕೂಡ ಆಗಲ್ಲ ಅಂತ ಹೇಳ್ದಲೆ, ಸೊ ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ನು ಕೂಡ ತುಂಬ ನೀಟಾಗಿ ವರ್ಕನ್ನು ಮಾಡಿದ್ದಾರೆ. ಸೊ ಅವ್ರಿಗೆ ಫ್ಯೂಚರ್ ಆಲ್ ದಿ ಬೆಸ್ಟ್ ಪ್ರಶಾಂತ್ ಅವರು ನಿಮಗೆ. ಸೊ ದೇವ್ರು ಒಳ್ಳೇದು ಮಾಡಲಿ. ಹರ್ಷಿತಾ ಮೇಡಮ್, ನೀವು ಕೂಡ ರೈನ್ ಎಫೆಕ್ಟಲ್ಲಿ ತುಂಬ ಒಂದು ಸ್ವಲ್ಪ ಹರ್ಟ್ ಆಯಿತು ಅಂದ್ಕೊಂಡೆ ನಿಮಗೆ. ಸೊ ಒಂದು ಸೀನ್ ಇತ್ತು, ಒಂದು ಹ್ಯಾಂಡ್ ಶೇಕಿಂಗ್ ಕೊಡೋವಂಥ ಒಂದು ಸೀನು. ಆ ಸೀನಲ್ಲಿ ಸೊ ಟೈಮಿಂಗು ಸ್ವಲ್ಪ ಕಡಿಮೆ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಹರ್ಟ್ ಅಂತ ಒಂದು ಸಿಚುವೇಶನ್ ಇದೆ. ಸೊ ಸಾರಿ, ಆಲ್ ದಿ ಬೆಸ್ಟ್ ಮೇಡಮ್, ನಿಮಗೂ ಒಳ್ಳೇದಾಗಲಿ. ಹಾಗೆ ಪ್ರಶಾಂತ್ ಸರ್ ಕೂಡ ಮಾಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ವರ್ಷಗಳು ಬೇರೆ ಬೇರೆ ನಿರ್ದೇಶಕರ ಜೊತೆ ವರ್ಕ್ ಮಾಡಿ ಈಗ ಡೆಬ್ಯೂ ಆಗಿ ಸಾಗರ್ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಸರ್ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ಬಸವರಾಜ್ ಸರ್, ರವಿ ಬೆನ್ನೆ ಸರ್, ಹೊಸದಾಗಿ ಹೊಸ ಚಿತ್ರಕ್ಕೆ ಬಂಡವಾಳ ಹಾಕಿದ್ದೀರಾ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರನ ನೋಡಿ. ಯಾರು ಕೂಡ ದಯವಿಟ್ಟು ಪೈರಸಿ ಮಾಡಬೇಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಪೈರಸಿ ಮಾಡೋದು ತುಂಬಾ ಸುಲಭ, ಒಂದು ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ಬೋದು. ಬಟ್ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತೇಳಿ ಯಾರೆಲ್ಲ ಪೈರಸಿ ಮಾಡ್ತಾರೆ ನೋಡಿ, ಅವ್ರನ್ನ ಡೇ 1 ಅಂದರೆ ಪ್ರೀ ಪ್ರೊಡಕ್ಷನ್ ಮಾಡುವಂಥ ಟೈಮ್ ಇದೆಯಲ್ವ, ಅಲ್ಲಿಂದ ಸಿನಿಮಾ ರಿಲೀಸ್ ಆಗುವ ಡೇ ತನಕ ಒಂದು ಸಿನಿಮಾ ಟೀಮ್ ಜೊತೆ ಇದ್ದರೆ ಅವರಿಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ ಅಂತೇಳಿ. ನಿರ್ಮಾಪಕರು ಪಡುವಂಥ ಕಷ್ಟ ಆಗಿರ್ಬೋದು. ಯಾರು ಕೂಡ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಸಿನಿಮಾ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಏನೋ ಒಂದು ಸಿನಿಮಾದ ಮೇಲೆ ಇಂಟ್ರೆಸ್ಟ್, ಒಂದು ಕ್ರೇಜ್ ಮೇಲೆ ಒಂದು ಕನ್ನಡ ಸಿನಿಮಾ ಮಾಡುವ ಅಂತೇಳಿ ಮುಂದೆ ಬರ್ತಾರೆ. ಅಂಥ ನಿರ್ಮಾಪಕರು ಉಳ್ಕೊಳ್ಳೋದು ಯಾವಾಗ ಅಂದರೆ ಚಿತ್ರಗಳು ಗೆದ್ದಾಗ ಮಾತ್ರ. ಸೊ ಅದೇ ಥರ ರವಿಶಂಕರ್ ಸರ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯ್ತು. ಆ್ಯಂಡ್ ಇವಾಗ ಒಂದು ತೆಲುಗು ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ. ಅವರಿಗೆ ಗೊತ್ತಿಲ್ಲ, ನನ್ನ ಗೆಟಪ್ಪಿಂದ ಗೊತ್ತಾಗಿರ್ಲಿಕ್ಕಿಲ್ಲ. ನಾಗಬಂಧಮ್ಮ ಸಿನಿಮಾದಲ್ಲಿ ನಮ್ಮ ಗುರುಗಳು ನನ್ನ ಪಾತ್ರದಲ್ಲಿ ಇರುವಂಥ ನಮಗೆ ಗುರುಗಳ ಚಿತ್ರದಲ್ಲಿ, ಈ ಸೂರ್ಯ ಚಿತ್ರದಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಕಾಂಬಿನೇಷನ್ ಆಗಿ ವರ್ಕ್ ಮಾಡಿದ್ದು. ಆ್ಯಂಡ್ ಹೀರೋ ಸರ್, ಆಲ್ ದಿ ವೆರಿ ಬೆಸ್ಟ್. ಹೀರೋಯಿನ್ ಮೇಡಮ್, ನಿಮಗೂ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸೂರ್ಯ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಆ್ಯಂಡ್ ನಮ್ಮ ಮೂವಿ 3ನೇ ಸಾಂಗ್ ರಿಲೀಸ್ ಆಗಿದೆ. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮೂವಿಲಿ ರವಿಶಂಕರ್ ಸರ್ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ಆಮೇಲೆ ಚಂದ್ರು ಸರ್, ಪ್ರಸನ್ನ ಸರ್, ಪ್ರಶಾಂತ್, ಎಲ್ಲರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಸ್ವಲ್ಪ ಭಯ ಇತ್ತು ಇನಿಷಿಯಲಿ ರವಿಶಂಕರ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಬಟ್ ಹಿ ವಾಸ್ ವೆರಿ ಸ್ವೀಟ್. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು, ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ಟರು ನಮಗೆ ಫಸ್ಟ್ ಡೇನೆ. ಸೊ ಅದಕ್ಕೆ ತುಂಬ ಈಸಿ ಆಯಿತು ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಈಗಾಗಲೇ ಟ್ರೇಲರ್ಗೆ ಎಲ್ಲ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಚೆನ್ನಾಗಿ ಹೋಗ್ತಾ ಇದೆ, ಆರ್ಗ್ಯಾನಿಕ್ ಆಗಿ ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಈ ಸಾಂಗು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ವರ್ಷ ಸಂಕ್ರಾಂತಿಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇರೋದು ತುಂಬಾ ಸ್ಪೆಷಲ್ ಡೇ. ನನಗೆ ತುಂಬ ವೆಯ್ಟ್ ಮಾಡಿದ್ದೆ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನಾವು ಕೆಲಸ ಚೆನ್ನಾಗಿ ಮಾಡಿದ್ದೀವಿ, ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಕಂಪ್ಲೀಟ್ ಮೂವಿ ನೋಡಿದ್ರೆ ಅದಕ್ಕೊಂದು ಜಸ್ಟಿಸ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರಿಗೆ ಬಂದು ನೋಡಿ, ನಮ್ಮಂಥ ಹೊಸಬ್ರನ್ನ ಬೆಳೆಸಿ ಆ್ಯಂಡ್ ಒಳ್ಳೆ ಸಿನಿಮಾನು ಬೆಳೆಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಇದರಲ್ಲಿ ನಂದು ಪ್ರೆಸೆಂಟ್ ಜನ್ರೇಷನ್ ಜನ್ಜಿ ಲವ್ ಸ್ಟೋರಿ. ತುಂಬ ವೇರಿಯೇಷನ್ಸ್ ಇದೆ ನನ್ನ ಕ್ಯಾರೆಕ್ಟರ್ಗೆ, ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಒಂದು ಹುಡುಗಿಗೆ. ಈ ಥರ ತುಂಬ ವೇರಿಯೇಷನ್ಸ್ ಇರೋ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ಆ್ಯಂಡ್ ಅದಕ್ಕೆ ಸಾಗರ್ ಸರ್ ಆಗಿರ್ಬೋದು, ಅದಕ್ಕೆ ಬಸವರಾಜ್ ಸರ್ ಮತ್ತು ರವಿ ಸರ್, ಎಲ್ಲರಿಗೂ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ನೀವು ಎಲ್ಲ ಡೇ 1ಇಂದ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನಮಗೆ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ರಶಾಂತ್. ತುಂಬ ಜನ ಇಲ್ಲ ಸರ್, ಒಂದು 10K ಇದ್ದಾರೆ ಅಷ್ಟೇ, ಜಾಸ್ತಿ ಜನ ಇಲ್ಲ. ಹಾಂ ಸರ್, ಖಂಡಿತ ಪ್ರಮೋಷನ್ಸ್ ಮಾಡ್ತಾ ಇದ್ದೀನಿ, ಪೋಸ್ಟ್ ಮಾಡ್ತಾ ಇದ್ದೀನಿ, ಗೊತ್ತಿರೋರಿಗೆಲ್ಲ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್. ಹೌದು.
ನಮಸ್ಕಾರ ಎಲ್ಲ ಪ್ರೆಸ್ಸು ಮೀಡಿಯಾವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಖುಷಿ ಆಗ್ತಾ ಇದೆ. ಇವತ್ತು ಸಾಂಗ್ ರಿಲೀಸು, ಲಾಸ್ಟ್ ವೀಕು ಟ್ರೈಲರ್ ರಿಲೀಸ್ ಆಯಿತು, ನೆಕ್ಸ್ಟ್ ವೀಕು 15ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲು ನಾನು ನಮ್ಮ ಡೈರೆಕ್ಟರ್ ಸರು ಮತ್ತು ಪ್ರೊಡ್ಯೂಸರ್ ಸರ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್, ನನ್ನನ್ನು ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಸೂರ್ಯ ಟೀಮು, DOP ಮನು ಸರ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಮಾಸ್ಟರ್ ಆಗಿರ್ಬೋದು, ನರಸಿಂಹ ಮಾಸ್ಟರ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ರವಿಶಂಕರ್ ಸರು, ಶ್ರುತಿ ಮೇಡಮು, ಕಡಿಪುಡಿ ಚಂದ್ರ ಸರು ಮತ್ತು ಪ್ರಸನ್ನ ಸರು, ಪ್ರಮೋದ್ ಶೆಟ್ಟಿ ಸರು, ಇವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಂದುಬಿಟ್ಟು ತನ್ನ ಪ್ರೀತಿಗೋಸ್ಕರ ಫೈಟ್ ಮಾಡುವಂಥ ಹುಡುಗ, ಪಕ್ಕ ಲೋಕಲ್ ಹುಡುಗ. ಅದ್ರ ಜೊತೆಗೆ ತನ್ನ ಡ್ರೀಮನ್ನು ಯಾವ ಥರ ಅಚೀವ್ ಮಾಡಬೇಕು ಅದು ಈ ಸಿನಿಮಾದಲ್ಲಿದೆ. ಸೊ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಗೋಸ್ಕರ ಹೊಡೆದಾಡೋ ಪಕ್ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಹಾಂ ಸರ್, ಉರಿಯುವ ಸೂರ್ಯ, ಬೆಳಗುವ ಬರ್ನಿಂಗ್. ಈ ಕ್ಯಾರೆಕ್ಟ್ರಲ್ಲಿ ಏನೇನಿದೆ, ಥೀಮ್ ಏನೇನಿದೆ ನಿಮ್ಮ ಕ್ಯಾರೆಕ್ಟರ್? ನೀವು ಈ ಕ್ಯಾರೆಕ್ಟ್ರು ನೀವು ಸೂರ್ಯನಾಗಿ ಉರಿತಿರೋ ಅಥವಾ ಬೆಳಗ್ಸಿರೋ ಸಿನಿಮಾದಲ್ಲಿ ಎರಡೂ ಇದೆ ಸರ್. ಅಂದರೆ ಮಾಸ್ ಆಗಿನೂ ಇದೆ, ಆಮೇಲೆ ಲವ್ ಥರನೂ ಇದೆ. ಬೋತ್. ಮೆಸೇಜ್ ಏನೇನ ಇದೆಯಾ? ಅದೇ ನಿನ್ನ ಕ್ಯಾರೆಕ್ಟ್ರು ನೀನು ಏನು ಕನಸು ಕಟ್ಕೊಂಡಿರ್ತೀಯ ಅದನ್ನ ರೀಚ್ ಆಗೋದ್ರ ಜೊತೆ. ಅಂದರೆ ನನ್ನೊಂದು ಡ್ರೀಮ್ ಇರುತ್ತೆ ಸರ್. ಆ ಡ್ರೀಮ್ಗೋಸ್ಕರ ಯಾವ ಥರ ಫೈಟ್ ಮಾಡಬೇಕು, ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಯಾವ ಥರ ಫೇಸ್ ಮಾಡ್ಕೊಂಡು ಹೋಗಬೇಕು, ತನ್ನ ಡ್ರೀಮ್ಗೋಸ್ಕರ ಅಚೀವ್ ಹೇಗೆ ಮಾಡಬೇಕು ಅಂತ ಅದು ಈ ಸಿನಿಮಾದಲ್ಲಿದೆ ಸರ್. 4 ಪೇಜ್ ಡೈಲಾಗ್ನ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡಿದ್ರಿ? ಏನು ಸರ್? 4 ಪೇಜ್ ಡೈಲಾಗ್ನ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡಿದ್ರಿ ಸರ್ ಒನ್ ನೈಟಲ್ಲಿ. ಇಲ್ಲ, ಬಟ್ ರವಿಶಂಕರ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ಸೆಟ್ಟಲ್ಲಿ. ತುಂಬ ಪ್ರತಿಯೊಂದು ಅಂದರೆ ಯಾವ ಥರ ಇವಾಗ ಡೈಲಾಗ್ ಇದ್ದರೆ ಅದನ್ನು ಯಾವ ಥರ ಆ್ಯಕ್ಟ್ ಮಾಡಬೇಕು, ಯಾವ ಥರ ಎಕ್ಸ್ಪ್ರೆಷನ್ನು, ಅಂದರೆ ಪ್ರತಿಯೊಂದನ್ನು ತುಂಬ ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ರವಿಶಂಕರ್ ಸರ್ ಬಿಗ್ ಫ್ಯಾನು. ಆಮೇಲೆ ಯಾರೂ ನಂಬಲ್ಲ, ನಾನು ಇವತ್ತೊಂದು ಹೇಳಬೇಕು. ರವಿಶಂಕರ್ ಸರ್ದು ಆರುಮುಖಂ ಕ್ಯಾರೆಕ್ಟ್ರು ಕೆಂಪೇಗೌಡ ಮೂವಿ 200 ಟೈಮ್ಸ್ ಪ್ಲಸ್ ಇವಾಗಲೂ ನೋಡ್ತಾ ಇದ್ದೀವಿ ಸರ್. ಅದೊಂದು ಡೈಲಾಗ್ ಹೇಳ್ಬಿಡು ಅವರಲ್ಲಿ. ಏನಾದರೂ ಸರ್ ವರ್ಡ್ಸ್ ಆಚೆ ಈಚೆ ಅಂದರೆ ಕ್ಷಮಿಸಿ ಸರ್. ಏನು ಹಂಗೆ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಲೇಬೇಕು ಅಂತ ತಾನೇ ನಿನಗೆ ಈ ಜಾಗಕ್ಕೆ ಕರ್ಕೊಂಡು ಬಂದಿರೋದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟ್ರಿಕ್ಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದು ಊರಿಗೆ ಕರೆಸಿ ನನಗೆ ಅಪ್ಪಿಟ್ಟಲ್ವಾ? ಈಗೇನು ಮಾಡಿದ್ಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಹುಡುಗಿದ್ರೆ ಉಡುಪಿ, ಮಂಗಳೂರು ಅಲ್ಲಿ ನಡಗೋಗುತ್ತೆ. ಕೈ ಎತ್ತಿ ತಡದ ಅಂದರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ. ಹಾಂ, ಪವರ್ ಇದೆ ಸರ್. ನಿನ್ನ ಮಗಳು ನನ್ನ ಮನುಷ್ಯ, ಅವಳು ನನ್ನ ಮನುಷ್ಯ. ಯಾವ್ದು ನೆನಪಾಗ್ತದೆ ಮೇಜರ್ ಪ್ರಶ್ನೆ, ರಿಲೀಸ್ ಟೈಮಲ್ಲಿ ಹಾಂ ಸರ್. ದೊಡ್ಡ ಚಾಲೆಂಜ್ ಆಗಿದೆ. ಸೊ ಈಗ ಸಿಂಗಲ್ ಸ್ಕ್ರೀನ್ಸ್ ನೆಲ್ಲ ನೀವು ಎಷ್ಟು ಕ್ಯಾಪ್ಚರ್ ಮಾಡ್ಬೇಕಂತಿದ್ದೀರಾ? ಎಷ್ಟು ಸಿಂಗಲ್ ಸ್ಕ್ರೀನ್ಸ್ ಸಿನಿಮಾ ಬರ್ತದೆ? ಸಿಂಗಲ್ ಸ್ಕ್ರೀನ್ಗೆ ಒಂದು 50 ಸೆಂಟ್ರಿಗೆ ಅಂತಾನೆ ಆಲ್ ಓವರ್ ಕರ್ನಾಟಕ ಪ್ಲಾನ್ ಮಾಡ್ಕೊಂಡಿದ್ವಿ. 50 ಸೆಂಟ್ರ್ ಇವಾಗ ಇರೋದು ಪ್ಲಾನಿಂಗ್ 50 ಸೆಂಟ್ರಿಗೆ ಅಂತ. ಬಟ್ ಮುಂದೆ ಅಂದರೆ ಸರ್ ನೋಡಿ, ಆ್ಯಕ್ಚುಲಿ ಸೋಮವಾರ ಮಂಗಳವಾರ ಹೋಗ್ತಿದ್ದಂಗೆ ಅಲ್ಲಿ ನಮ್ಗೆ ಏನಂತ ಗೊತ್ತಾಗುತ್ತೆ, ಯಾವ ಥಿಯೇಟರ್ ಸಿಗುತ್ತೆ. ಇದು 50ಗಂತೂ ಆಲ್ ಓವರ್ ಕರ್ನಾಟಕ ಫಿಕ್ಸ್ ಆಗಿದೆ. ನಮ್ಮ ಡಿಸ್ಟ್ರಿಬ್ಯೂಟ್ರು ಕನ್ಫರ್ಮೇಷನ್ ಕೊಟ್ಟಾಗ